ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಜೊತೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಮಾತಾಡ್ಸೋಣ. ಸರ್, ಪಾದಯಾತ್ರೆ ಹೇಗೆ ಈಗ ಈಗಾಗಲೇ ಏನು ದೂರದರ ಅರೆಸ್ಟ್ ಆಗಿರುವಂಥದ್ದು ವಿಚಾರಣೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಪಾದಯಾತ್ರೆ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ನೋಡಿ, ನಾವು ಇವತ್ತು ಧರ್ಮ ಜಾಗೃತಿ ಯಾತ್ರೆಯನ್ನ ಮಾಡ್ತಾ ಇದ್ವಿ. ಇಲ್ಲಿ ಆಗಿರ್ತಕ್ಕಂಥ ಕಳಂಕ ಏನಿದೆ, ಯಾರ್ಯಾರು ಇದರ ಹಿಂದೆ ಇದೆ ಶಕ್ತಿಗಳು, ಅವರೆಲ್ಲರ ಬಂಧನ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದ್ವಿ. ಇಲ್ಲಿಂದ ದೇವರ ಹತ್ರ ಹೋಗ್ತೀವಿ, ಧರ್ಮಸ್ಥಳ ನಗರವನ್ನು ಪ್ರದಕ್ಷಿಣೆ ಮಾಡಿ ದೇವರ ಎದುರು ಬಂದು ಓಂ ನಮಃ ಶಿವಾಯ ಹೇಳಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಪಡೆದು ದೇವರ ಆಶೀರ್ವಾದ ಪಡೆದು ಇದೊಂದು ಷಡ್ಯಂತರ, ಇದೊಂದು ಹಿಂದೂ ಸಮಾಜದ ಮೇಲೆ ವೈಚಾರಿಕವಾಗಿರ್ತಕ್ಕಂಥ ದಾಳಿಯನ್ನು ಮಾಡತಕ್ಕಂಥ ಪ್ರಯತ್ನಗಳಾಗ್ತವೆ. ಘೋಷಣೆ ಮಾಡಿದ್ರೆ ಈಗ ರಾಜ್ಯಾಧ್ಯಕ್ಷರು ಬರ್ತಾರೆ. ನಳಿನ್ ಕುಮಾರ್ ಅವರ ಮಾತು, ರಾಜ್ಯಾಧ್ಯಕ್ಷರು ಬರ್ತಾರೆ ಆದಷ್ಟು ಬೇಗ. ಈಗ ಸದ್ಯಕ್ಕೆ ನಿಮಿಷ ಮಾತುಗಳೊಂದಿಗೆ ಇವತ್ತು ಪಾದಯಾತ್ರೆ ನಡೀತಾ ಇದೆ. ಮುಂದೆ ರಾಜ್ಯಾಧ್ಯಕ್ಷರು ಬರುವಂತದ್ದು ನಡೆಯುತ್ತೆ ಅಂತ ಹೇಳುವುದು ನಳಿನ್ ಕುಮಾರ್ ಮಾತು. ಕ್ಯಾಮರಾ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.